ಇಂದಿನ ಈ ವಿಶ್ಲೇಷಣೆಯು ಸಂಪೂರ್ಣವಾಗಿ ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದ ಜಾತಕದವರಿಗಾಗಿ ಆಗಿದೆ. ಮುಂಬರುವ ಈ ಅತ್ಯಂತ ನಿರ್ಣಾಯಕ ಸಮಯ ಚಕ್ರದ ಬಗ್ಗೆ ನಾವು ಮಾತನಾಡುತ್ತೇವೆ. ಈ ವಕ್ರ ಕಾಲವು ಸುಮಾರು 138 ದಿನಗಳ ಅವಧಿಯದ್ದಾಗಿದೆ. ಇದರಲ್ಲಿ ನಾವು ಮುಖ್ಯವಾಗಿ ಕರ್ಮಫಲದಾತ ಶನಿಯ ವಕ್ರ ಪರಿಣಾಮ ಮತ್ತು ನಿಮ್ಮ ಲಗ್ನದಲ್ಲಿ ಕುಳಿತಿರುವ ದೇವಗುರು ಬೃಹಸ್ಪತಿಯ ದೈವಿಕ ರಕ್ಷಾ ಕವಚವನ್ನು ಸೇರಿಸಿ 2 ದೊಡ್ಡ ಖಗೋಳ ಬದಲಾವಣೆಗಳ ಬಗ್ಗೆ ವಿಸ್ತಾರವಾಗಿ ಮಾತನಾಡುತ್ತೇವೆ. ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡುತ್ತಿರುವ ಜನ್ಮಚಕ್ರದ ಮೇಲೆ ನಿಮ್ಮ ಫೋಕಸ್ ಇರಿಸಿ. ಇದರಿಂದ ನೀವು ಗ್ರಹಗಳ ಈ ಚಲನೆಯನ್ನು ನಿಮ್ಮ ಜೀವನ ಮತ್ತು ಅದೃಷ್ಟದೊಂದಿಗೆ ನಿಖರವಾಗಿ ಜೋಡಿಸಿ ಅರ್ಥ ಮಾಡಿಕೊಳ್ಳಬಹುದು. ಮೊದಲನೆಯದಾಗಿ, ಈ ಬದಲಾವಣೆಯು ಯಾವುದೇ ಸಾಮಾನ್ಯ ಗೋಚಾರವಲ್ಲ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಅವಶ್ಯಕ. ಶನಿಯು ತನ್ನ 30 ವರ್ಷಗಳ ಪ್ರಯಾಣವನ್ನು ಪೂರ್ಣಗೊಳಿಸಿ ಮೀನರಾಶಿಯಲ್ಲಿದ್ದಾನೆ ಮತ್ತು ಮೀನರಾಶಿಯು ರಾಶಿಚಕ್ರದ ಕೊನೆಯ ರಾಶಿಯಾಗಿದೆ. ಹಾಗಾಗಿ ಇದು ಶನಿಯ ಪ್ರಸ್ತುತ 30 ವರ್ಷಗಳ ಕರ್ಮಚಕ್ರದ ಅಂತಿಮ ವಕ್ರಕಾಲವಾಗಿದೆ. ಇದು ನಿಮ್ಮ ಕಳೆದ 3 ದಶಕಗಳ ಕರ್ಮಗಳ ಅಂತಿಮ ಲೆಕ್ಕಾಚಾರವಾಗಿದೆ. ವಕ್ರವಾಗುವುದು ಎಂದರೆ ಗ್ರಹವು ವಿರುದ್ಧ ದಿಕ್ಕಿನಲ್ಲಿ ಚಲಿಸಲು ಪ್ರಾರಂಭಿಸಿದೆ ಎಂದು ಅರ್ಥವಲ್ಲ. ಇದೊಂದು ಖಗೋಳ ದೃಷ್ಟಿಭ್ರಮೆಯಾಗಿದೆ. ಉದಾಹರಣೆಗೆ, ನೀವು ನಿಂತಿರುವ ರೈಲಿನಲ್ಲಿ ಕುಳಿತಿದ್ದರೆ ಮತ್ತು ಪಕ್ಕದ ಹಳಿಯಿಂದ ಇನ್ನೊಂದು ರೈಲು ವೇಗವಾಗಿ ಹೋದರೆ ನಿಮ್ಮ ನಿಂತಿರುವ ರೈಲು ಹಿಂದಕ್ಕೆ ಚಲಿಸುತ್ತಿರುವ ಭ್ರಮೆ ನಿಮಗಾಗುತ್ತದೆ. ಭೂಮಿಯ ಚಲನೆಯಿಂದಾಗಿ ಶನಿ ನಮಗೆ ಹಿಂದಕ್ಕೆ ಚಲಿಸುತ್ತಿರುವಂತೆ ತೋರುತ್ತಾನೆ. ಆದರೆ ಮೇದಿನಿ ಜ್ಯೋತಿಷ್ಯ ಮತ್ತು ನಮ್ಮ ಪ್ರಾಚೀನ ಗ್ರಂಥಗಳಾದ ಮಹರ್ಷಿ ಪರಾಶರರ ಗ್ರಂಥಗಳು ಮತ್ತು ಸಾರಾವಳಿಯಲ್ಲಿ ಈ ಸ್ಥಿತಿಯ ಬಗ್ಗೆ ಬಹಳ ಆಳವಾದ ಅರ್ಥವನ್ನು ಹೇಳಲಾಗಿದೆ. ಸಾರಾವಳಿಯಲ್ಲಿ ಗ್ರಹಗಳ 5 ರೀತಿಯ ಚಲನೆಗಳನ್ನು ವಿವರಿಸಲಾಗಿದೆ. ಇದರಲ್ಲಿ ಮಾರ್ಗಿ, ವಕ್ರಿ, ಅತಿಚಾರಿ, ಅನಾಚಾರಿ ಮತ್ತು ಸ್ತಂಭಿ ಚಲನೆ ಸೇರಿದೆ. ಯಾವುದೇ ಗ್ರಹವು ವಕ್ರವಾದಾಗ ಅದರ ಚೇಷ್ಟಾಬಲ ಅಂದರೆ ಕೈನೆಟಿಕ್ ಬಲವು ತುಂಬ ಹೆಚ್ಚಾಗುತ್ತದೆ, ಏಕೆಂದರೆ ಅದು ಭೂಮಿಗೆ ಅತ್ಯಂತ ಸಮೀಪದಲ್ಲಿರುತ್ತದೆ. ಇದನ್ನು ಹೀಗೆ ಅರ್ಥ ಮಾಡಿಕೊಳ್ಳಿ. ಬೆಳಗಿನ ಸೂರ್ಯನು ವೇಗವಾಗಿ ಚಲಿಸುತ್ತಾನೆ, ಆದರೆ ಮಧ್ಯಾಹ್ನದ ಸಮಯದಲ್ಲಿ ಅವನು ನಮ್ಮ ತಲೆಯ ಮೇಲೆಯೇ ನಿಂತಂತೆ ತೋರುತ್ತಾನೆ. ಇದರಿಂದಾಗಿ ಅವನ ಬಿಸಿಲು ಮತ್ತು ಶಕ್ತಿಯು ಅಸಹನೀಯವಾಗುತ್ತದೆ. ಅದೇ ರೀತಿ ವಕ್ರ ಶನಿಯ ಶಕ್ತಿಯು ಈಗ ನಿಮ್ಮ ಜೀವನದ ಮೇಲೆ ಪೂರ್ಣ ತೀವ್ರತೆಯಿಂದ ಬೀಳುತ್ತದೆ. ಸಾರಾವಳಿಯ ಒಂದು ಶ್ಲೋಕವು ವಕ್ರಗ್ರಹವು ಅತ್ಯಂತ ವಿಚಿತ್ರವಾದ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಹೇಳುತ್ತದೆ. ಇದು ಕೆಲವೊಮ್ಮೆ ರಾಜಯೋಗವನ್ನು ನೀಡುತ್ತದೆ, ಕೆಲವೊಮ್ಮೆ ಲಿಕ್ವಿಡ್ ಕ್ಯಾಶ್ನ ಹರಿವನ್ನು ಬಹಳಷ್ಟು ಹೆಚ್ಚು ಮಾಡುತ್ತದೆ ಮತ್ತು ಕೆಲವೊಮ್ಮೆ ವ್ಯಕ್ತಿಯನ್ನು ಆಳವಾದ ಆಧ್ಯಾತ್ಮಿಕತೆಯಲ್ಲಿ ನೆಲೆಗೊಳಿಸುತ್ತದೆ. ಇದರೊಂದಿಗೆ ಜಾಗತಿಕ ಪ್ರಭಾವವೂ ಇರುತ್ತದೆ, ಏಕೆಂದರೆ ರಾಹುವಿನ ಪ್ರಭಾವದಿಂದ ಪ್ರಪಂಚದಾದ್ಯಂತ ಎಗ್ರೆಷನ್ ಮತ್ತು ರಾಜಕೀಯ ಏರುಪೇರುಗಳ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಆದ್ದರಿಂದ ನೀವು ಬಾಹ್ಯ ವಿವಾದಗಳಿಂದ ನಿಮ್ಮನ್ನು ಸಂಪೂರ್ಣವಾಗಿ ಸುರಕ್ಷಿತವಾಗಿರಿಸಿಕೊಳ್ಳಬೇಕು. ಈಗ ನೀವು ನಿಮ್ಮ ಕೈ ಬರಹದ ಕುಂಡಲಿಯನ್ನು ತೆರೆದು ನೋಡಿದರೆ ಮತ್ತು ಅಲ್ಲಿ ಲಗ್ನ ಚಕ್ರದಲ್ಲಿ ಶನಿಯ ಜೊತೆ ಯಾವುದಾದರೂ ಹಣದ ಚಿಹ್ನೆ ಅಂದ್ರೆ ಪ್ಲಸ್ ಗುರುತು ಇದ್ದರೆ ಅಥವಾ ಶನಿಯ ಅಂಶದ ಮುಂದೆ ಏನಾದರೂ ವಿಶೇಷ ಎಂದು ಬರೆದಿದ್ದರೆ ಜನನದ ಸಮಯದಲ್ಲಿ ನಿಮ್ಮ ಶನಿಯು ವಕ್ರವಾಗಿತ್ತು ಎಂದರ್ಥ. ಕಂಪ್ಯೂಟರ್ ಕುಂಡಲಿಯಾಗಿದ್ದರೆ ಶನಿಯ ಮುಂದೆ ವಕ್ರಿ ಅಥವಾ ರೆಟ್ರೋಗ್ರೇಡ್ ಎಂದು ಬರೆಯಲಾಗಿರುತ್ತದೆ. ಹಾಗಿದ್ದರೆ ಈ ಗೋಚಾರವು ನಿಮಗೆ ಅತ್ಯಂತ ಪ್ರಭಾವಶಾಲಿ ಫಲಿತಾಂಶಗಳನ್ನು ತರುತ್ತದೆ. ಇದು ನಿಮ್ಮ ಮನಸ್ಸಿನ ಗೊಂದಲಗಳನ್ನು ಶಮನಗೊಳಿಸುತ್ತದೆ ಮತ್ತು ನಿಮ್ಮ ಕರಿಯರ್ನಲ್ಲಿ ಮುಂದುವರಿಯಲು ನಿಮಗೆ ಸ್ಪಷ್ಟವಾದ ಫೋಕಸ್ ಅನ್ನು ನೀಡುತ್ತದೆ. ಕರ್ಕಾಟಕ ರಾಶಿಯ ಜಾತಕದವರ ಮೂಲ ಪ್ರವೃತ್ತಿ ಎಂದರೆ ಅವರು ತುಂಬ ಭಾವುಕರಾಗಿರುತ್ತಾರೆ. ಜನರು ಆಗಾಗ್ಗೆ ನಿಮ್ಮ ಈ ಕರುಣೆಯ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ತಮ್ಮ ಸ್ವಾರ್ಥಕ್ಕಾಗಿ ನಿಮ್ಮನ್ನು ಬಳಸಿಕೊಳ್ಳುತ್ತಾರೆ ಮತ್ತು ನಂತರ ಮುಂದೆ ಸಾಗುತ್ತಾರೆ. ಇತರರ ಸಮಸ್ಯೆಗಳನ್ನು ನೀವೇ ಬಗೆಹರಿಸಬೇಕೆಂಬ ಅಭ್ಯಾಸ ನಿಮ್ಮೊಳಗಿರುತ್ತದೆ. ನೀವು ಈಗ ಈ ಅಭ್ಯಾಸವನ್ನು ನಿಯಂತ್ರಿಸಬೇಕಾಗುತ್ತದೆ. ನೀವು ಕೇವಲ ಹಾರ್ಡ್ ವರ್ಕ್ ಮಾಡುವುದಲ್ಲ, ಬದಲಾಗಿ ಈಗ ಬಿಸ್ನೆಸ್ ಮತ್ತು ಕರಿಯರ್ನಲ್ಲಿ ಸ್ಮಾರ್ಟ್ ವರ್ಕ್ ಮಾಡಬೇಕು. ಜನರು ಏನು ಹೇಳುತ್ತಾರೆ ಎಂಬ ಈ ಬಾಹ್ಯ ಮಾನ್ಯತೆಯನ್ನು ಹುಡುಕುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಡಿ. ಕರ್ಕಾಟಕ ಲಗ್ನಕ್ಕೆ ಶನಿಯು ನಿಮ್ಮ 7ನೇ ಮತ್ತು 8ನೇ ಮನೆಯ ಅಧಿಪತಿಯಾಗಿರುತ್ತಾನೆ. ಅಂದರೆ ಬಿಸ್ನೆಸ್, ವಿವಾಹ ಮತ್ತು ಜೀವನದಲ್ಲಿ ಹಠಾತ್ತನೆ ಆಗುವ ಬದಲಾವಣೆಗಳ ನಿಯಂತ್ರಣ ಶನಿಯ ಬಳಿ ಇರುತ್ತದೆ. ಶನಿಯು 8ನೇ ಮನೆಯ ಅಧಿಪತಿಯಾಗಿರುವುದರಿಂದ ಅವನು ನಿಮಗೆ ಪ್ರಬಲ ಮಾರಕೇಶನೆಂದು ಪರಿಗಣಿಸಲ್ಪಡುತ್ತಾನೆ. ಆದರೆ ಈ ಸಮಯದಲ್ಲಿ ಶನಿಯು ನಿಮ್ಮ 9ನೇ ಮನೆಯಲ್ಲಿ ಗೋಚಾರ ಮಾಡುತ್ತಿದ್ದಾನೆ. ಇದು ಅದೃಷ್ಟ, ಧರ್ಮ, ತಂದೆ ಮತ್ತು ಉನ್ನತ ಶಿಕ್ಷಣದ ಮನೆಯಾಗಿದೆ. ಮಾರಕೇಶನು 9ನೇ ಮನೆಗೆ ಹೋಗುವುದು ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ವಕ್ರವಾಗುವ ಮೊದಲು ಶನಿಯು 10ನೇ ಮನೆಗೆ ಅಂದರೆ ಕರ್ಮಭಾವದ ಕಡೆಗೆ ಸಾಗುತ್ತಿದ್ದನು. ಅಲ್ಲಿ ಅವನು ನೀಚ ಫಲಿತಾಂಶಗಳನ್ನು ನೀಡಬಹುದಾಗಿತ್ತು ಮತ್ತು
ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಉಂಟು ಮಾಡಬಹುದಾಗಿತ್ತು. ಆದರೆ ವಕ್ರಸ್ಥಿತಿಯಿಂದಾಗಿ ಆ ಚಲನೆ ನಿಂತು ಹೋಗಿದೆ. ಇದು ನಿಮ್ಮ ಬಾಕಿ ಉಳಿದಿರುವ ಕರ್ಮಗಳನ್ನು ವ್ಯವಸ್ಥಿತಗೊಳಿಸುವ ಸಮಯವಾಗಿದೆ. ನೀವು ಅದೃಷ್ಟದ ಭರವಸೆಯಲ್ಲಿ ಬಿಟ್ಟಿದ್ದ ಅಥವಾ ಬಹಳ ಹಿಂದಿನಿಂದಲೂ ಸ್ಥಗಿತಗೊಂಡಿದ್ದ ಆ ವ್ಯಾಪಾರ ಯೋಜನೆಗಳು ಈಗ ನಿಧಾನವಾಗಿ ವೇಗವನ್ನು ಪಡೆದುಕೊಳ್ಳುತ್ತವೆ. ನೀವು ಉನ್ನತ ಶಿಕ್ಷಣ ಅಥವಾ ಹೊಸ ಸ್ಕಿಲ್ಸ್ ಕಲಿಯುವ ಆಲೋಚನೆಯನ್ನು ಬಿಟ್ಟಿದ್ದರೆ ಆ ಅವಕಾಶವು ಮತ್ತೆ ನಿಮ್ಮ ಮುಂದೆ ಬರುತ್ತದೆ. ವಿದೇಶಕ್ಕೆ ಸಂಬಂಧಿಸಿದ ಬಿಸ್ನೆಸ್ ಅಥವಾ ಕರಿಯರ್ನ ಸಾಧ್ಯತೆಗಳು ಪ್ರಬಲವಾಗಿರುತ್ತವೆ. ಆದರೂ ಇದರಲ್ಲಿ ಸ್ವಲ್ಪ ಮಾನಸಿಕ ಚಿಂತನೆ ಉಳಿಯಬಹುದು. ಈಗ ಈ ಗೋಚಾರವನ್ನ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ. ಶನಿಯು ವಾಯು ತತ್ವದ ಗ್ರಹ ಮತ್ತು ಮೀನರಾಶಿಯು ಜಲತತ್ವದ ರಾಶಿಯಾಗಿದೆ. ಜಲದಲ್ಲಿ ವಾಯು ಪ್ರವೇಶಿಸಿದಾಗ ಗುಳ್ಳೆಗಳು ಏಳುತ್ತವೆ ಮತ್ತು ಅತ್ಯಂತ ದಟ್ಟವಾದ ನೊರೆ ಉತ್ಪತ್ತಿಯಾಗುತ್ತದೆ. ಈ ನೊರೆಯು ನೋಡಲು ಘನವಾಗಿ ಕಾಣುತ್ತದೆ, ಆದರೆ ವಾಸ್ತವದಲ್ಲಿ ಅದೊಂದು ಭ್ರಮೆ. ಶನಿಯು ಈ ಸಮಯದಲ್ಲಿ ರೇವತಿ ನಕ್ಷತ್ರದಲ್ಲಿದ್ದಾನೆ. ಇದರ ದೇವತೆ ಪೂಷನ್. ಇವರು ಪೋಷಣೆ ಮಾಡುತ್ತಾರೆ. ನಿಮ್ಮ ಕಾರ್ಯಕ್ಷೇತ್ರ ಮತ್ತು ಜೀವನದಲ್ಲಿ ನೀವು ಅತ್ಯಂತ ಘನವಾದ ಸ್ಥಿರತೆಯ ಭ್ರಮೆಯನ್ನು ನೋಡುತ್ತೀರಿ. ನೀವು ಧರ್ಮ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯುತ್ತಿದ್ದರೆ, ನಿಮ್ಮ ಬಿಸ್ನೆಸ್ನಲ್ಲಿ ಯಾವುದೇ ಶಾರ್ಟ್ಕಟ್ ತೆಗೆದುಕೊಳ್ಳದಿದ್ದರೆ, ಪೂಷನ್ ದೇವತೆಯು ನಿಮ್ಮ ಅದೃಷ್ಟವನ್ನ ಪೋಷಿಸುತ್ತಾನೆ. ಹೆಣಗಾಡುತ್ತಿರುವ ಬಿಸ್ನೆಸ್ಗಳು ಮತ್ತೆ ಲಾಭದ ಸ್ಥಿತಿಗೆ ಬರುತ್ತವೆ. ಸಿಲುಕಿರುವ ಹಣ ಅಥವಾ ಲಿಕ್ವಿಡ್ ಕ್ಯಾಶ್ ಹಿಂತಿರುಗುವ ಯೋಗವಿರುತ್ತದೆ ಮತ್ತು ಪಿತ್ರಾರ್ಜಿತ ಆಸ್ತಿಯ ವಿಷಯಗಳು ಸ್ಪಷ್ಟವಾಗುತ್ತವೆ. ಆದರೆ ನೀವು ಅನೈತಿಕ ಮಾರ್ಗವನ್ನು ಆರಿಸಿಕೊಂಡರೆ, ಯಾವುದಾದರೂ ತಪ್ಪು ಮಾರ್ಗವನ್ನು ಅಳವಡಿಸಿಕೊಂಡರೆ ಆ ಭ್ರಮೆಯು ಮುರಿದು ಬೀಳುತ್ತದೆ ಮತ್ತು ನೀವು ಭಾರೀ ನಷ್ಟ ಅಥವಾ ಕೌಟುಂಬಿಕ ಒತ್ತಡವನ್ನು ಎದುರಿಸಬೇಕಾಗುತ್ತದೆ. ನೀವು ನಿಮ್ಮ ಕರ್ಮಪಥದಲ್ಲಿ ಸಂಪೂರ್ಣ ಪ್ರಾಮಾಣಿಕತೆಯಿಂದ ದೃಢವಾಗಿರಬೇಕೆಂದು ಈ ಪರಿಸ್ಥಿತಿ ಒತ್ತಾಯಿಸುತ್ತದೆ.